ರೀಂ ಕ್ಷಯೇ ಅಂತ ಸಂಸ್ಕೃತದ ಧಾತು. ಕ್ಷಯ ಅಂದರೆ ಹಿಂಸೆ, ಕ್ಷಯವನ್ನು, ನಾಶವನ್ನು, ಹಿಂಸೆಯನ್ನು ಮಾಡುವ ಸ್ವಭಾವ ಇದ್ದವರು. ರ ಅಂದರೆ ರಾಕ್ಷಸ. ಇವನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು. ಆದರೆ ನಿಜವಾಗಿ ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ರಾಕ್ಷಸರಂತೆ ದುಷ್ಟವಾದ ಪ್ರವೃತ್ತಿ ಇದ್ದವನಲ್ಲ. ಆ ಎಂಬ ಅಕ್ಷರಕ್ಕೆ ಸಜ್ಜನ, ಸಮೀಚೀನ, ಸಾಧು ಅಂತ ಅರ್ಥ. ಜಾತಿಯೇನೋ ರಾಕ್ಷಸ, ಕುಲ ರಾಕ್ಷಸ ಕುಲ, ಆದರೆ ಪ್ರವೃತ್ತಿ ಸ್ವಭಾವ ಸಜ್ಜನರ ಸ್ವಭಾವ. ಅಂಥವನು ರಾ ಅಂದರೆ ವಿಭೀಷಣ ಅಂತ ಸತ್ಯಪರಾಯಣರು ಅರ್ಥ ಹೇಳ್ತಾರೆ. ರಶ್ಚಾಸೌ ಆಚ, ರಾಕ್ಷಸನು ಹೌದಾದರೂ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡವ ಅವನು ರಾ. ಅಂಶಾವತಾರ ನಿರ್ಣಯದಲ್ಲಿ ವಿಭೀಷಣನನ್ನು ಕಣ್ವ ಮುನಿ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಕಣ್ವ ಮುನಿಯ ಅವತಾರ ಅಂತ. ಹಾಗಾಗಿ ಅವನು ಸ್ವಭಾವತಃ ಸಜ್ಜನ, ಭಗವದ್ಭಕ್ತ, ರಾಕ್ಷಸ ಕುಲದಲ್ಲಿ ಹುಟ್ಟಿದವನಷ್ಟೇ. ಅಂತಹ ವಿಭೀಷಣನಿಗೆ ಪರಮಾತ್ಮ ಏನು ಮಾಡಿದ ಅಂದರೆ ಮಾ ಅಂದರೆ ಸಂಪತ್ತು. ಏನದು ಸಂಪತ್ತು? ರಾಜ್ಯದ ಸಂಪತ್ತು. ಇನ್ನೂ ರಾವಣ ಮೃತನಾಗಿಲ್ಲ, ಅಣ್ಣ ರಾವಣ ಹಾಗೇ ಇದ್ದಾನೆ. ಆ ಸಂದರ್ಭದಲ್ಲಿಯೇ ರಾಮ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಇದು ರಾಮನ ಸ್ವಾತಂತ್ರ್ಯವನ್ನು ತಿಳಿಸಿಕೊಡುತ್ತದೆ, ರಾಮನ ಸತ್ಯ ಸಂಕಲ್ಪವನ್ನು ತಿಳಿಸಿಕೊಡುತ್ತದೆ. ರಾವಣನನ್ನು ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು. ಸಂಕಲ್ಪ ಏನೋ ಮಾಡಿದ್ದೇವೆ, ರಾವಣನ ಸಂಹಾರ ಆಗ್ತದೋ ಬಿಡುತ್ತದೋ, ರಾಜ್ಯವನ್ನು ಅವನಿಂದ ಕಸಿದುಕೊಳ್ಳೋದಕ್ಕಾಗತ್ತೋ ಇಲ್ಲವೋ ಯಾರಿಗೆ ಗೊತ್ತು. ಈಗ ಮಾತು ಕೊಟ್ಟಿರ್ತೇನೆ, ವಾಗ್ದಾನ, ಒಂದು ವೇಳೆ ರಾವಣ ಸತ್ರೆ ನಿನಗೆ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ವಾಗ್ದಾನ ಮಾಡಬಹುದಾಗಿತ್ತು. ಶ್ರೀರಾಮಚಂದ್ರ ಬರೆದು ಕೊಡಬಹುದಾಗಿತ್ತು. ಆದರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನೇ ಮಾಡಿಬಿಡ್ತಾನೆ. ಅಂದರೆ ರಾವಣನ ಸಂಹಾರ ಮಾಡಬೇಕೆಂಬ ಸಂಕಲ್ಪ ಇದೆ ಅಂದರೆ ಅದು ಸತ್ಯವಾಗತ್ತೆ ಎನ್ನುವುದು ರಾಮದೇವರಿಗೆ ಸಿದ್ಧವಾದ ವಿಷಯ. ಸತ್ಯ ಕಾಮಃ ಸತ್ಯ ಸಂಕಲ್ಪ. ಉಪನಿಷತ್ತುಗಳು ಪರಮಾತ್ಮನನ್ನು ಕೊಂಡಾಡುತ್ತೆ. ಹಾಗಾಗಿ ರಾವಣನ ಸಂಹಾರ ಆಗೋದು ನಿಶ್ಚಿತ, ನೀನೇ ಮುಂದೆ ರಾಜನಾಗೋದು ನಿಶ್ಚಿತ. ಆದ್ದರಿಂದ ರಾವಣನ ಸಂಹಾರ